ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಅನ್ನಕ್ಕೆ ಸಾರು ಮತ್ತು ಸಾಂಬಾರು ಎಷ್ಟು ಮುಖ್ಯ ಆಗುತ್ತೋ ರಸಮ್ಮು ಸಹ ಅಷ್ಟೇ ಮುಖ್ಯ ಆಗುತ್ತೆ. ಅನ್ನಕ್ಕೆ ಈ ಒಂದು ತಿಳಿ ಸಾರು ಅಥವಾ ರಸಮ್ ಒಂದು ಇದ್ಬಿಟ್ರೆ ಸಾಕು, ಇನ್ನೇನು ಬೇಡ ಅನಿಸ್ಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಟೊಮೊಟೊ ರಸಮ್. ಬನ್ನಿ ಇವತ್ತು ಸಿಂಪಲ್ಲಾಗಿ ಯಾವುದೇ ರಸಮ್ ಪೌಡರ್ನ ಯೂಸ್ ಮಾಡ್ತೀರಾ, ಹೇಗೆ ಟೊಮೊಟೊ ರಸಮ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 3-4 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಒಂದು ರೆಂಬೆ ಕರಿಬೇವು, ಹಾಗೆ ಒಂದು ಎರಡು ಒಣಮೆಣಸಿನಕಾಯಿ, ನಂತರ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ. ಈಗ ನಾವು ಟೊಮೊಟೊನ ಬೇಯಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಇದನ್ನ ನಾವು ಪ್ಯೂರಿ ಮಾಡಿಕೊಂಡ್ರೆ ಸಾಕು. ಕೈಯೆಲ್ಲ ಹೀಗೆ ಕಿವಿಚಿಬಿಟ್ಟು ಮಾಡ್ಬೋದು ಈ ಒಂದು ಟೊಮೊಟೊನ, ಇಲ್ಲಾಂದರೆ ನಾವು ಮಿಕ್ಸಿಗೂ ಸಹ ಹಾಕ್ಕೋಬೋದು. ನಂತರ ನಾನು ತೊಗೊಂಡಿರುವಂಥ ಜೀರಿಗೆ ಮತ್ತು ಮೆಣಸನ್ನು ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೈ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಬಿಟ್ರೆ ಬೇಗ ಸಿದೋಗ್ಬಿಟ್ಟು ಆ ಒಂದು ರಸಮ್ನ ಟೇಸ್ಟೇ ಫುಲ್ ಚೇಂಜ್ ಆಗಿಬಿಡುತ್ತೆ. ಈಗ ಒಂದು ಬಾಣಲಿಯಲ್ಲಿ 2-3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆನ ಹಾಕಿ ಸಿಡಿಸ್ಕೋಬೇಕು. ನಂತರ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಸಹ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಇವೆರಡು ಫ್ರೈ ಮಾಡೋದ್ರೊಳಗಡೆ ಬನ್ನಿ ನಾವು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮತ್ತು ನಾನು ಹೇಳಿದೆ ಮೊದಲೇ ಇಲ್ಲಿ ಯಾವುದೇ ರೀತಿ ನಾನು ರಸಮ್ ಪೌಡರ್ನ ಯೂಸ್ ಮಾಡ್ತಿಲ್ಲ ಅಂತ ಹೇಳಿ. ಮತ್ತೇನು ಯೂಸ್ ಮಾಡ್ತಿದ್ದೀನಿ ಬನ್ನಿ ತೋರಿಸ್ತೀನಿ. ಸಿಂಪಲ್ಲಾಗಿ ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ಪೌಡರ್ ಇದು. ಯಾವಾಗಲೂ ಸಹ ನಾವು ಇದನ್ನು ಯೂಸ್ ಮಾಡ್ತೀವಿ. ನಂತರ ನಾನಿಲ್ಲಿ ಒಂದು 2-3 ಒಣಮೆಣಸಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರೈ ಆಗುವಷ್ಟೊತ್ತಿಗೆ ಬನ್ನಿ ಒಂದು ಕುಟ್ಟೋ ಕಲ್ಲಿರುತ್ತಲ್ಲ ಅದರಲ್ಲಿ ಈ ಒಂದು ಜೀರಿಗೆ ಮತ್ತು ಮೆಣಸನ್ನು ಚೆನ್ನಾಗಿ ತರಿಯಾಗಿ ಈ ರೀತಿ ರುಬ್ಬಿದ್ದೀನಿ. ನಂತರ ಇದಕ್ಕೇ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊತೀನಿ. ಅಂದರೆ ಚೆನ್ನಾಗಿ ಜಜ್ಜಿಕೊಂಡು ಆ ಒಂದು ಪೇಸ್ಟನ್ನು ನಾನು ಈ ಒಂದು ಬಾಣಲೆಗೆ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಇದು ತಳ ಅಂಟಬಾರ್ದು ಅಂತ ಹೇಳ್ಬಿಟ್ಟು ಅಂದರೆ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಬಿಟ್ಬಿಡ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಮಸಾಲೆ ತಳ ಹಿಡಿಬಾರ್ದು ಅಂತ. ನಂತರ ನಾನು ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ಟೊಮೊಟೊವನ್ನು ರುಬ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ ಬಾಣಲೆಯಲ್ಲೇ ಹಾಕ್ಬಿಟ್ಟು ನಮಗೆ ಎಷ್ಟು ತೆಳುವಾಗಿ ರಸಮ್ ಅನ್ನೋದು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನಂತರ ನಾವಿಲ್ಲಿ ತಗೊಂಡಿರುವಂಥ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದರ ಒಂದು ನೀರನ್ನು ಈ ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನಂತರ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನವನ್ನು, ಹಾಗೆಯೇ ಒಂದು ಸ್ವಲ್ಪ ಮೇಯ್ನಾಗಿ ಬೇಕಾಗಿರೋಂಥ ಖಾರದ ಪುಡಿ ಮಾತ್ರ ನಾನಿಲ್ಲಿ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾವಿಲ್ಲಿ ಮೆಣಸನ್ನೆಲ್ಲ ಹಾಕಿದ್ದೀವಿ, ಅದಕ್ಕೋಸ್ಕರ. ನಂತರ ಖಾರದ ಪುಡಿನ ಹಾಕ್ಕೊಂಡು ಮತ್ತೊಮ್ಮೆ ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಕೊನೆಯದಾಗಿ ನಾವು ಒಂದು ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರಸಮ್ ಅಂತೂ ತುಂಬಾ ಬೇಗ ಆಗುತ್ತೆ, ತುಂಬ ಟೇಸ್ಟಿನೂ ಸಹ ಆಗಿರುತ್ತೆ. ನೋಡಿದ್ರಲ್ಲ ಸಿಂಪಲ್ಲಾಗಿ ಹೇಗೆ ರಸಮ್ ಮಾಡೋದು ಅಂತ. ನಿಮಗೂ ಈ ಒಂದು ರಸಮ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.